ನಮಸ್ಕಾರ ವೀಕ್ಷಕರೇ, ವೈಲ್ಡ್ ಮೈಥಾಲಜಿಗೆ ಸುಸ್ವಾಗತ. ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ ಎರಡನೆಯದಾದ ಕೂರ್ಮಾವತಾರದ ಕಥೆಯು ಅತಿಕೋಪಿಷ್ಠರೆಂದು ಪ್ರಸಿದ್ಧರಾದ ದೂರ್ವಾಸ ಮುನಿಗಳಿಂದ ಪ್ರಾರಂಭವಾಗುತ್ತದೆ. ಭಗವಾನ್ ಶಿವನ ಕೋಪದ ಅಂಶದಿಂದ ಜನಿಸಿದ ದೂರ್ವಾಸರು ಶಾಪವನ್ನು ನೀಡಿದಾಗಲೆಲ್ಲ ಅವರ ಶಕ್ತಿ ಮತ್ತು ತೇಜಸ್ಸು ಹೆಚ್ಚುತ್ತಿತ್ತು. ಇದು ಅವರಲ್ಲಿ ಅಹಂಕಾರವನ್ನು ಬೆಳೆಸಿತು. ಒಂದು ದಿನ ದೇವಲೋಕದ ಸ್ತ್ರೀಯೊಬ್ಬಳು ತನಗೆ ವಿಷ್ಣುವಿನಿಂದ ಪ್ರಸಾದವಾಗಿ ಸಿಕ್ಕಿದ್ದ ವೈಕುಂಠದ ಹೂವಿನ ಮಾಲೆಯನ್ನು ದೂರ್ವಾಸರಿಗೆ ಅರ್ಪಿಸಿದಳು. ಸಂಘ ಪರಿತ್ಯಾಗಿಯಾದ ತನಗೆ ಮಾಲೆ ಬೇಕಿರಲಿಲ್ಲವಾದ್ದರಿಂದ ಮುನಿಗಳು ಅದನ್ನು ದೇವತೆಗಳ ರಾಜನಾದ ಇಂದ್ರನಿಗೆ ಕೊಟ್ಟರು. ಆದರೆ ಕಾಮಧೇನು ಮತ್ತು ಕಲ್ಪವೃಕ್ಷದಂತಹ ಅಪಾರ ಸಂಪತ್ತನ್ನು ಹೊಂದಿದ್ದ ಇಂದ್ರನು ಆ ಹಾರವನ್ನು ಅಸಡ್ಡೆಯಿಂದ ತನ್ನ ವಾಹನವಾದ ಐರಾವತದ ತಲೆಯ ಮೇಲೆ ಇಟ್ಟನು. ಹೂಗಳ ಮೇಲಿದ್ದ ಕೀಟಗಳಿಂದ ಕಿರಿಕಿರಿಗೊಂಡ ಐರಾವತವು ಆ ಹಾರವನ್ನು ಕೆಳಗೆ ಹಾಕಿ ಕಾಲಿನಿಂದ ತುಳಿದು ಹಾಕಿತು. ಪವಿತ್ರ ಪ್ರಸಾದಕ್ಕೆ ಆದ ಅವಮಾನವನ್ನು ಕಂಡು ದೂರ್ವಾಸರ ಕೋಪ ನೆತ್ತಿಗೇರಿತು. ಅವರು ಅಹಂಕಾರಿ ಇಂದ್ರನಿಗೆ, ನೀನು ಮತ್ತು ದೇವತೆಗಳೆಲ್ಲರೂ ನಿಮ್ಮ ದೈವಿಕ ಪದವಿ ಮತ್ತು ಶಕ್ತಿಯನ್ನು ಕಳೆದುಕೊಂಡು ವಯಸ್ಸು ಮತ್ತು ಸಾವಿಗೆ ಒಳಗಾಗುವ ಸಾಮಾನ್ಯ ಮನುಷ್ಯರಂತೆ ಆಗಿರಿ ಎಂದು ಶಪಿಸಿದರು. ತಕ್ಷಣವೇ ದೇವತೆಗಳು ತಮ್ಮ ವೈಭವವನ್ನು ಕಳೆದುಕೊಂಡು ಸಹಾಯಕ್ಕಾಗಿ ಬ್ರಹ್ಮನ ಬಳಿಗೆ ಹೋದರು. ಬ್ರಹ್ಮನು ತನಗೆ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲವೆಂದು ಹೇಳಿ ಅವರನ್ನು ಭಗವಾನ್ ವಿಷ್ಣುವಿನ ಬಳಿ ಆಶ್ರಯ ಪಡೆಯಲು ಕಳುಹಿಸಿದನು. ದೇವತೆಗಳು ವಿಷ್ಣುವಿನಲ್ಲಿ ಮೊರೆಯಿಟ್ಟಾಗ ಆತನು ಒಂದು ಭವ್ಯವಾದ ಯೋಜನೆಯನ್ನು ತಿಳಿಸಿದನು. ಅವರು ಹಾಲಿನ ಸಮುದ್ರವನ್ನು ಮಥಿಸಿ ಅದರ ತಳದಲ್ಲಿರುವ ಅಮೃತವನ್ನು ಸೇವಿಸಬೇಕು. ಆಗಷ್ಟೇ ತಮ್ಮ ದೈವತ್ವ ಮತ್ತು ಶಕ್ತಿಯನ್ನು ಮರಳಿ ಪಡೆಯಲು ಸಾಧ್ಯ ಎಂದು ಹೇಳಿದನು. ಈ ಕಾರ್ಯಕ್ಕಾಗಿ ಮಂದರ ಪರ್ವತವನ್ನು ಕಡಗೋಲಾಗಿ ಮತ್ತು ಸರ್ಪರಾಜನಾದ ವಾಸುಕಿಯನ್ನು ಹಗ್ಗವಾಗಿ ಬಳಸಬೇಕಿತ್ತು. ದೇವತೆಗಳು ದುರ್ಬಲರಾಗಿದ್ದರಿಂದ ವಿಷ್ಣುವು ಅವರ ಶತ್ರುಗಳಾದ ಅಸುರರ ಸಹಾಯವನ್ನು ಪಡೆಯಲು ಸೂಚಿಸಿದನು ಮತ್ತು ಅವರಿಗೆ ಅಮೃತದಲ್ಲಿ ಪಾಲು ನೀಡುವುದಾಗಿ ಭರವಸೆ ನೀಡಲು ಹೇಳಿದನು. ಅಸುರರ ರಾಜ ಬಲಿಯು ಇದಕ್ಕೆ ಒಪ್ಪಿದನು. ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರ ಮಂಥನವನ್ನು ಪ್ರಾರಂಭಿಸಿದರು. ಆದರೆ ಬೃಹತ್ ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗಲಾರಂಭಿಸಿತು. ಈ ನಿರ್ಣಾಯಕ ಕ್ಷಣದಲ್ಲಿ ವಿಷ್ಣುವು ಒಂದು ಬೃಹದಾಕಾರದ ಆಮೆಯ ಅಂದರೆ ಕೂರ್ಮದ ರೂಪವನ್ನು ಧರಿಸಿ ಸಮುದ್ರದ ಆಳಕ್ಕೆ ಧುಮುಕಿ ತನ್ನ ವಿಶಾಲವಾದ ಬೆನ್ನಿನ ಮೇಲೆ ಪರ್ವತಕ್ಕೆ ಆಧಾರವಾಗಿ ನಿಂತನು. ಅಡಿಪಾಯ ಭದ್ರವಾದೊಡನೆ ಮಂಥನವು ಮಹಾರಭಸದಿಂದ ಮುಂದುವರೆಯಿತು. ಇದರಿಂದಾಗಿ ವಾಸುಕಿಯು ತನ್ನ ಬಾಯಿಯಿಂದ ವಿಷದ ಹೊಗೆಯನ್ನು ಹೊರಹಾಕಿದನು. ಅದು ಅಸುರರ ಮುಖಗಳನ್ನು ಸುಟ್ಟು ಹಾಕಿತು. ನಂತರ ವಾಸುಕಿಯು ಹಾಲಾಹಲವೆಂಬ ಭಯಂಕರ ವಿಷವನ್ನು ಕಕ್ಕಿದನು. ದೇವತೆಗಳು ಮತ್ತು ರಾಕ್ಷಸರಿಬ್ಬರು ರಕ್ಷಣೆಗಾಗಿ ಶಿವನನ್ನು ಪ್ರಾರ್ಥಿಸಿದರು. ಶಿವನು ಪ್ರತ್ಯಕ್ಷನಾಗಿ ಆ ವಿಷವನ್ನು ಕುಡಿದನು. ಆದರೆ ಅವನ ಪತ್ನಿ ಪಾರ್ವತಿಯು ವಿಷವು ದೇಹ ಸೇರದಂತೆ ತಡೆಯಲು ಅವನ ಕುತ್ತಿಗೆಯನ್ನು ಒತ್ತಿ ಹಿಡಿದಳು. ಇದರಿಂದ ವಿಷವು ಗಂಟಲಲ್ಲೇ ನಿಂತು ಅವನ ಕುತ್ತಿಗೆಯು ನೀಲಿ ಬಣ್ಣಕ್ಕೆ ತಿರುಗಿತು. ಅಂದಿನಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂತು. ಇದಾದ ನಂತರ ಸಮುದ್ರದಿಂದ ಕಾಮಧೇನು, ಐರಾವತ ಮತ್ತು ಲಕ್ಷ್ಮೀದೇವಿಯಂತಹ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಲಕ್ಷ್ಮಿಯು ವಿಷ್ಣುವನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ದೇವತೆಗಳು ಅಮೃತಕ್ಕಾಗಿ ಮಾತ್ರ ಕಾಯುತ್ತಿದ್ದರು. ಕೊನೆಗೆ ದೇವತೆಗಳ ವೈದ್ಯನಾದ ಧನ್ವಂತರಿಯು ಅಮೃತ ತುಂಬಿದ ಕಲಶದೊಂದಿಗೆ ಹೊರಬಂದನು. ಅಮೃತವನ್ನು ಕಂಡೊಡನೆ ಅಸುರರು ಅದನ್ನು ಕಸಿದುಕೊಂಡು ತಮ್ಮ ತಮ್ಮಲ್ಲೇ ಜಗಳವಾಡಲಾರಂಭಿಸಿದರು. ಆಗ ವಿಷ್ಣುವು ಮೋಹಿನಿ ಎಂಬ ಅತಿ ಸುಂದರ ಸ್ತ್ರೀಯ ರೂಪದಲ್ಲಿ ಅಲ್ಲಿಗೆ ಬಂದನು. ಅವಳ ಸೌಂದರ್ಯಕ್ಕೆ ಮರುಳಾದ ಅಸುರರು ಅಮೃತವನ್ನು ಹಂಚುವ ಜವಾಬ್ದಾರಿಯನ್ನು ಅವಳಿಗೆ ವಹಿಸಿದರು. ಮೋಹಿನಿಯು ದೇವತೆಗಳು ಮತ್ತು ಅಸುರರನ್ನು ಪ್ರತ್ಯೇಕ ಸಾಲುಗಳಲ್ಲಿ ಕೂರಿಸಿ ದೇವತೆಗಳ ಸಾಲಿನಿಂದ ಅಮೃತವನ್ನು ಹಂಚಲು ಪ್ರಾರಂಭಿಸಿದಳು. ಕೊನೆಯ ದೇವತೆಗೆ ಅಮೃತ ಬಡಿಸಿ ಮುಗಿಯುವಷ್ಟರಲ್ಲಿ ಕಲಶವು ಖಾಲಿಯಾಗಿತ್ತು. ತಮಗೆ ಮೋಸವಾಯಿತೆಂದು ಅರಿತ ಅಸುರರು ದೇವತೆಗಳ ಮೇಲೆ ದಾಳಿ ಮಾಡಿದರು. ಆದರೆ ಅಮೃತವನ್ನು ಕುಡಿದು ಅಮರರಾಗಿದ್ದ ದೇವತೆಗಳು ಅವರನ್ನು ಸುಲಭವಾಗಿ ಸೋಲಿಸಿದರು. ಹೀಗೆ ವಿಷ್ಣುವು ಆಮೆಯ ಅವತಾರದಲ್ಲಿ ದೇವತೆಗಳಿಗೆ ರಕ್ಷಣೆ ನೀಡಿ ಸಜ್ಜನರನ್ನು ಕಾಪಾಡಿದನು. ಈ ದೈವಿಕ ರೂಪವೇ ಕೂರ್ಮಾವತಾರ ಎಂದು ಪ್ರಸಿದ್ಧವಾಯಿತು.